ಉಡುಪಿಯಲ್ಲಿರುವ ಶ್ರೀಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಎಲ್ಲರೂ ಏಕಾದಶಿ ದಿವಸ ಕೃಷ್ಣನ ದರ್ಶನ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಹೇಳಿ ಆಚಾರ್ಯ. ಪದ್ಮಪುರಾಣದ ಪ್ರಕಾರ ಒಬ್ಬ ಎತ್ತು ಆಗಿದ್ದ. ಆ ಎತ್ತು ಆಗಿದ್ದರೆ ಅವನಿಗೆ ಮಧ್ಯೆ ಅವನೊಂದು ಅಪಾರ್ಜಿತವಾದಂಥ ಕರ್ಮದಿಂದ ಒಂದು ರಾಧ ಬೀದಿಯಲ್ಲಿ ಬಿದ್ದಿದ್ದರೆ ಅವನು ಸಾಯ್ತಾನೋ ಇಲ್ಲ ಬದುಕ್ತಾನೋ ಇಲ್ಲ, ಆ ರೀತಿ ತುಂಬ ನರಳ್ತಾ ಉಂಟು. ಎಷ್ಟೋ ಜನರು ಒಳ್ಳೆ ತಮ್ಮ ಪುಣ್ಯವನ್ನೆಲ್ಲ ಸಮರ್ಪಣೆ ಮಾಡಿದರು, ಆದರೂ ಕೂಡ ಆ ಎತ್ತು ಸಾಯಲಿಲ್ಲ. ಕೊನೆಗೆ ಒಬ್ಬ ವೇಶ್ಯ ಸ್ತ್ರೀ ತನ್ನ ಪುಣ್ಯವನ್ನು ಒಂದು ದಾನ ಮಾಡಿದ, ಅಷ್ಟರಿಂದ ಆ ಎತ್ತು ಸತ್ತೋಯ್ತು. ಇದಕ್ಕೇನು ಕಾರಣ ಅಂತ ಕೊನೆಗೆ ಅವನೇ ಪುನಃ ಬ್ರಾಹ್ಮಣನಾಗಿ ಹುಟ್ಟಿ ಆಕೆಯ ಮನೆಯನ್ನು ಹೋಗಿ ಕೇಳ್ತೀನಿ, ಎಂಥ ಪುಣ್ಯ ಮಾಡಿದ್ದೇನೆ ಅಂತ ನಾನು ಹೆತ್ತಾಗಿದ್ದಾಗ ಸಾಯುವಂತಾಗಿ ಅವಳಿಗೆ ಆಕೆ ಹೇಳ್ತಾಳೆ, ನಾನೊಬ್ಬಳು ಗಿಣಿಯಾಗಿದ್ದೆ, ನಾನೊಂದು ಗಿಣಿಯನ್ನು ಖರೀದಿಸಿದ್ದೆ. ಆ ಗಿಣಿ ಒಳ್ಳೆಯ ಒಂದು ಶವನ ಆಶ್ರಮದಲ್ಲಿ ಒಳ್ಳೆಯ ಗೀತೆ ಅಧ್ಯಯನ ಮಾಡ್ತಾ ಇತ್ತು. ಅದನ್ನು ಕೇಳಿ ಅದಕ್ಕೆ ಬಂದಿತ್ತು. ಅದು ಹೇಳ್ತಾ ಇದ್ದನ್ನು ನಾನು ಕೇಳ್ತಾ ಇದ್ದೆ, ಅಷ್ಟೇ ನಾನು ಮಾಡಿದೆ. ಅದು ಆ ಪುಣ್ಯದಿಂದ ಹೆಚ್ಚಿನ ಅಂಶ ನೀನು ಸತ್ತೋಗಿರಬೇಕು ಅಂತ ಅದರಿಂದ ಗೊತ್ತಾ. ಗಣಿಕಾದತ್ತ ಪುಣ್ಯೇನ ಪುಣ್ಯವಾನಿಹ ಮೋಚಿತಃ ಪುನರಾಗತ್ಯ ಭೂಲೋಕಂ ಕುಲಶೀಲವತಾಂಗ್ರಹೇ ಅಂತ ಅದು ಗೀತೆ ಅಧ್ಯಾಯ ಅಂತ ಪ್ರಥಮಾಧ್ಯಾಯದ ಪುಣ್ಯ ಫಲ. ಸಾಕು. ಮನಸ್ಸಿಗೆ ಶಾಂತಿ ನೆಮ್ಮದಿ ಬರಬೇಕು ಅಂತಾದರೆ ಗೀತೆಯ ದ್ವಿತೀಯಾಧ್ಯಾಯವನ್ನು ಪಾರಾಯಣ ಮಾಡಬೇಕು ಅಂತ. ಒಬ್ಬ ಎಷ್ಟು ದೇವರ ಪೂಜೆ ಮಾಡಿದರೂ ಕೂಡ, ಈಶ್ವರನ ಪೂಜೆ ಮಾಡಿದರೂ ಕೂಡ ಅವನಿಗೆ ಶಾಂತಿಯೇ ಇಲ್ಲ. ಅದಕ್ಕೋಸ್ಕರ ಒಬ್ಬ ಬಲ್ಲವನ ಹೋಗಿ ಕೇಳಿದರೆ ಅಲ್ಲಿ ಅವನು ಒಂದು ಖಾಲಿ ಬಂಡೆಯಲ್ಲಿ ಗೀತೆ ಅಧ್ಯಾಯವನ್ನು ಎರಡನೇ ಅಧ್ಯಾಯವನ್ನು ಪೂರ್ತಿ ಬರೆದು ಆ ನಂತರ ನೀನು ದಿವಸ ಆಗಲು ಪೂಜೆ ಮಾಡಿದಂತೆ ಇದನ್ನು ಓದು ಅಂತ ಹೇಳಿದ. ಹಾಗೆ ಓದ್ತಾ ಇದ್ದಾಗೇ ಒಂದೊಂದು ಕ್ರಮ ಅವನಿಗೆ ಒಂದೊಂದು ಚಿಂತೆಗೆ ಬೇಕಾದಂಥ ಎಲ್ಲ ಪರಿಕ್ರಮಗಳು ಹೋಗ್ತಾ ನಿಶ್ಚಿಂತನಾದ. ಒಂದು ಕಡೆಯಲ್ಲಿ ಒಂದು ಹುಲಿ ಮತ್ತು ಆಡುಗಳು ಕೂಡ ಅಲ್ಲಿಗೆ ಬಂದಾಗ ವೈರವನ್ನು ಬಿಟ್ಟು ಶಾಂತಿ ನೆಮ್ಮದಿಯಿಂದ ಇದ್ದು ಅಂತ ಈ ಪದ್ಮಪುರಾಣ ಹೇಳ್ತಾ ಒಳ್ಳೆಯ ಎಂಥದ್ದು ಒಂದು ಗೀತೆ ಅಧ್ಯಾಯವನ್ನು ಒಂದು ಬಂಡೆಯಲ್ಲಿ ಬರೆದು ಅದನ್ನು ಓದಿದ ಮಾತ್ರದಿಂದಲೇ ಅವನ ಎಲ್ಲ ಒಂದು ಅನಿಷ್ಟಗಳೆಲ್ಲ ಪರಿಹಾರ ಆಗಿದೆ ಅಂತ ಗೀತೆಯ ಎರಡನೇ ಅಧ್ಯಾಯದ ಸಾರ. ಹರೇ ಶ್ರೀನಿವಾಸ. ತಂದೆ ಒಂದು ಪಿಶಾಚಿಯಾಗಿದ್ದ, ಒಂದು ಮರದಲ್ಲಿದ್ದ. ಆತನ ಮಗ ಎಲ್ಲಿಯೋ ಒಂದು ಜೀವನ ಮಾಡ್ತಾ ಇದ್ದ. ಕೊನೆಗೆ ತಂದೆಗೆ ಸದ್ಗತಿ ಆಗಬೇಕು ಎಂಬ ಉದ್ದೇಶದಿಂದ ಕಾಶಿ ಪ್ರವಾಸ ಮಾಡ್ತಾ ಇದ್ದ. ಕಾಶಿಗೆ ಪ್ರವಾಸ ಮಾಡ್ತಾ ಒಂದು ಕಡೆಯಲ್ಲಿ ಆಯಾಸ ಆಯಿತು, ಉಳ್ಕೊಂಡ ದೊಡ್ಡ ಮರ ಇತ್ತು. ಆ ಮರದ ಬಡಿಯಲ್ಲಿ ಒಂದು ಸರೋವರ ಇತ್ತು. ಸರೋವರದಲ್ಲಿ ಸಂಧ್ಯಾ ವಂದನೆ ಮಾಡಿ ನಿತ್ಯ ಪ್ರಕಾರದಂತೆ ಆತ ಗೀತೆಯ 3ನೇ ಅಧ್ಯಾಯವನ್ನು ಪಾರಾಯಣ ಮಾಡಿದ್ದಾನೆ. ಒಂದು ಪಿಶಾಚಿ ಆ ಪಾರಾಯಣ ಮುಗಿದ ಹಾಗೆ ಮರದಿಂದ ಬಡಕ ಬೀಳ್ತದೆ. ಆ ಪಿಶಾಚಿ ಬಿದ್ದ ಹಾಗೆಯೇ ಅದರ ಶರೀರ ಹೋಗ್ತದೆ. ಈತನ ಒಂದು ಆತ್ಮನ ರೂಪದಲ್ಲಿದ್ದು ಇವನಿಗೆ ಹೇಳ್ತದೆ, ನಾನು ನಿನ್ನ ತಂದೆ, ಪಿಶಾಚಿಯಾಗಿ ಮರದಲ್ಲಿ ಸೇರಿದ್ದೆ. ನನ್ನದು ಇತಿವೃತ್ತ ಎಲ್ಲ ಒಳ್ಳೆಯದಾಗಿರಲಿಲ್ಲ. ನಾನೆಲ್ಲ ಕೆಟ್ಟ ಕರ್ಮವನ್ನು ಮಾಡ್ತಾ ಇಂಥ ಪಿಶಾಚನವನ್ನು ಹೊಂದಿದ್ದೆ. ಗೀತೆ ಅಧ್ಯಾಯವನ್ನು ನೀನು 3ನೇ ಅಧ್ಯಾಯವನ್ನು ಪಾರಾಯಣ ಮಾಡುವ ಮೂಲಕ ನನಗೆ ಪೈಶಾಚದಿಂದ ನಿವೃತ್ತಿಗೊಳಿಸಿದ್ದೀವಿ ಅಂತ ಹೇಳ್ತಾ, ಈ ಪೈಶಾಚತ್ವ ಬಂದಿದ್ದರೆ ಅದರ ನಿವೃತ್ತಿಗೆ ಈ ಗೀತೆಯ 3ನೇ ಅಧ್ಯಾಯ ಹೆಚ್ಚು ಫಲಕಾರಿಯಾಗ್ತದೆ ಅಂತ ಪದ್ಮಪುರಾಣದ ಅಭಿಪ್ರಾಯ. ಹರೇ ಶ್ರೀನಿವಾಸ. ಒಬ್ಬರು ಅಪ್ಸರ ಸ್ತ್ರೀಯರು ಒಂದು ಶಾಪದಿಂದ ಬೋರೆ ಹಣ್ಣಿನ ಮರ ಆಗಿ ಹುಟ್ಟಿದ್ರು. ಒಬ್ಬ ವ್ಯಕ್ತಿ ನಿತ್ಯ ಕೂಡ ಗೀತೆಯ 4ನೇ ಅಧ್ಯಾಯವನ್ನು ಪಾರಾಯಣ ಮಾಡ್ತಾ ಇದ್ದವ ಒಮ್ಮೆ ಯಾತ್ರೆಗೆ ಹೋಗ್ತಾ ಆ ದಾರಿಯಲ್ಲಿ ಬಂದಿದ್ದಾನೆ. ಆ ಬೋರೆ ಹಣ್ಣುಗಳ ಮಧ್ಯದಲ್ಲಿ ಒಂದು ಮರಕ್ಕೆ ಕಾಲು ಕೊಟ್ಟು ಇನ್ನೊಂದು ಮರಕ್ಕೆ ತಲೆ ಕೊಟ್ಟು ಮಲ್ಕೊಂಡಿದ್ದಾಗೇ ಅದರ ಒಂದು ಮರಗಳೆಲ್ಲ ಒಣಗಿ ಹೋದವು, ಆಮೇಲೆ ಬಿದ್ದು ಹೋದವು. ಆದ್ದರಿಂದ 2 ಅಪ್ಸರೆಯರ ಹೊರಗೆ ಬಂದು ಅವರು ಮತ್ತೆ ಇವನನ್ನು ಹುಡುಕ್ತಾ ಇದ್ದರು. ಇವನು ತೀರ್ಥಯಾತ್ರೆಯಲ್ಲಿ ಮುಗಿಸಿ ವಾಪಸ್ ಬರುವಾಗ ಅವನಿಗೆ ಕಾಲಿಗೆ ನಮಸ್ಕಾರ ಮಾಡಿ, ಅವರು ನಿತ್ಯಗಳು 4ನೇ ಅಧ್ಯಾಯ ಪಾರಾಯಣ ಮಾಡ್ತಾ ಇದ್ದರಿಂದ ಅವನ ಸ್ಪರ್ಶದಿಂದಲೇ ಅವರಿಗೆ ಆ ಎಲ್ಲ ಒಂದು ಮರದ ಜನ್ಮಕ್ಕೆ ಕಾರಣವಾದಂತಹ ಶಾಪಾದಿ ದೋಷಗಳೆಲ್ಲ ಪರಿಹಾರವಾಗಿ ಅವರು ಪುನಃ ತಮ್ಮ ಏನು ಅಪ್ಸರೆಯರ ಶರೀರವನ್ನು ಹೊಂದಿದ್ದರು. ಗೀತೆಯ ಅಧ್ಯಾಯದ 4ನೇ ಅಧ್ಯಾಯದ ಸಾರ ಎಲ್ಲ ಬಂದಿದೆ. ಇವತ್ತು ನೀವು ಹಾಗೆ ಕೇಳಿದಲ್ಲಿ ಒಂದು ಅರುಣ ಮತ್ತು ಪಿಂಗಲ ಅಂತ ಎಂಬ ದಂಪತಿಗಳು. ಪಿಂಗಲ ಎಂಬಾತ ಪುರುಷ ವ್ಯಕ್ತಿ, ಅರುಣ ಎಂಬಾಕೆ ಸ್ತ್ರೀ ವ್ಯಕ್ತಿ. ಆಕೆ ಒಂದು ಸ್ವಚ್ಛಂದಚಾರಿಣಿಯಾಗಿರಬೇಕು ಅಂತ ಅಪೇಕ್ಷೆ ಪಡುವವರು ಗಂಡನನ್ನು ಹತ್ಯೆ ಮಾಡ್ತಾಳೆ. ಮುಂದೆ ಆಕೆ ಒಂದು ಗಿಣಿಯಾಗಿ ಹುಡ್ತಾಳೆ.
ಮೃತನಾದಂತಹ ಈ ಪಿಂಗಲ ಕೂಡ ಒಂದು ಹದ್ದು ಆಗಿ ಬಿಡ್ತಾನೆ. ತನ್ನ ಜನ್ಮಾಂತರದಲ್ಲಿ ಆಕೆ ತನ್ನನ್ನು ಕೊಂದದ್ನ ಈ ಜನ್ಮದಲ್ಲಿ ಆಕೆ ಈ ಗಿಣಿಯನ್ನು ಕೊಲ್ಲಬೇಕು ಅಂತ ಗಿಡಿಗ ರೂಪದಲ್ಲಿರತಕ್ಕಂಥ ಪಿಂಗಲ ಪ್ರಯತ್ನ ಮಾಡ್ತಾನೆ, ಓಡಿಸ್ಕೊಂಡು ಬರ್ತಾನೆ. ಒಬ್ಬ ವ್ಯಕ್ತಿಯ ನಿತ್ಯವೂ ಕೂಡ ಚತುರ್ಥಾಧ್ಯಾಯ 5ನೇ ಅಧ್ಯಾಯವನ್ನು ಪಾಲನ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಯ ಒಂದು ಶಿರಸ್ಸು ಅಂದರೆ ಕಪಾಲ, ತಲೆಯ ಒಂದು ಕಪಾಲ ಬಿದ್ದಿರ್ತದೆ, ಅದರಲ್ಲಿ ನೀರು ಬಿದ್ದಿರ್ತದೆ. ಆ ಗಿಣಿ ಅದಕ್ಕೆ ಬಿದ್ದು ಅದರ ಒಂದು ಪಾಪ ಎಲ್ಲ ಪರಿಹಾರ ಆಗಿ ದಿವ್ಯ ಶರೀರವನ್ನು ಹೊಂದದೆ. ಈ ಪಿಂಗಲ ಕೂಡ ಓಡಿ ಬಂದು ಹದ್ದಿನ ರೂಪದಲ್ಲಿ ಬಂದವ ಅದಕ್ಕೆ ಬಿದ್ದು ಆತನು ಕೂಡ ಪಾಪ ಪರಿಹಾರ ಆಗ್ತದೆ. ಈ ರೀತಿಯಾಗಿ ಚತುರ್ಥಾಧ್ಯಾಯ ಒಂದು ಪರ್ಯಾಯ ಮಾಡುವುದು ಪಂಚಮಾಧ್ಯಾಯದ ಒಂದು ಪಾರಾಯಣದಿಂದ ಆ ಒಂದು ಅಂತಹ ಅನಿಷ್ಟಗಳೆಲ್ಲ ಯದ್ಯಪಿ ಹತ್ಯಾದಿಗಳನ್ನು ಮಾಡಿದಂತಹ ಪಾಪ ಕೂಡ ಪರಿಹಾರ ಆಗ್ತದೆ, ಅವರಿಗೆ ಒಳ್ಳೆಯ ದಿವ್ಯ ಶರೀರ ಬರ್ತದೆ ಅಂತ ಅವರು ಉದ್ಧಾರ ಆಗ್ತಾರೆ ಅಂತ 5ನೇ ಅಧ್ಯಾಯದ ಸಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಆತನನ್ನು ಹಂಸ ಪಕ್ಷಗಳೆಲ್ಲ ಇವನೇನು ದೊಡ್ಡ ಸಾಧಕ ಅಲ್ಲ, ಈ ರೈಕ್ವ ಮಹಾಸಾಧಕ, ಅವನ ಸಾಧನೆ ಎದುರಿಗೆ ಇವನದ್ದು ಏನೂ ಅಲ್ಲ ಅಂತ ಮೂದಲಿಸ್ತಾರೆ. ಇದನ್ನು ನೋಡಿ ಆ ಜಾನುಶ್ರುತಿ ಮಾರತ್ ಒಳ್ಳೆಯ ಭಾಳ ಕಷ್ಟ ದುಃಖದಿಂದ ಮರುದಿವಸವೇ ರೈಕ್ವನನ್ನು ಕಂಡು ರೈಕ್ವನ ಬಳಿ ಹೋಗಿ ಉಪಸತ್ತಿ ಮಾಡಿ ಅವನಿಂದ ಒಂದು ಏನು ಇಂತಹ ಒಂದು ಮಹಿಮೆಗೆ ಕಾರಣ ಏನು ಅಂತ ಕೇಳಿದಾಗ ರೈಕ್ವ ಹೇಳ್ತಾನೆ, 6ನೇ ಅಧ್ಯಾಯದ ಒಂದು ಪಾರಾಯಣದಿಂದ ಇಂತಹ ಒಂದು ಮಹಾತ್ಮೆ ಬಂದಿದೆ ಅಂತ, ಅದರ ಅನುಷ್ಠಾನದಿಂದ ಇಂತಹ ಮಹಿಮೆ ನಿಮಗೆ ಕೂಡ ಬರ್ಬೋದು ಅಂತ 6ನೇ ಅಧ್ಯಾಯದ ಒಂದು ಇದರ ವಿಶೇಷವಾಗಿ ನಿದ್ದೆ, ಆರೋಗ್ಯ, ಜ್ಞಾನಾದಿಗಳಿಗೆ ಇದು ಅಧ್ಯಾಯ 6ನೇ ಅಧ್ಯಾಯ ಹೆಚ್ಚು ಫಲದಾಯ ಆಗ್ತದೆ ಅಂತ ಹೇಳ್ಬೋದು. ಹರೇ ಶ್ರೀನಿವಾಸ. 7ನೇ ಅಧ್ಯಾಯದಿಂದ ಪಿತೃಗಳಿಗೆ ಒಳ್ಳೆಯ ಸದ್ಗತಿ ಆಗ್ತದೆ ಅಂತ ಪದ್ಮಪುರಾಣ ಹೇಳ್ತಾ, ಆತ ಒಬ್ಬ ಬಹಳ ಲೋಭಿ, ಬಹಳಷ್ಟು ಸಂಪತ್ತನ್ನು ಕೂಡಿಟ್ಟಿದ್ದ, ಹೊಲದಲ್ಲಿ ಭೂಗತ ಮಾಡಿದ್ದ, ಮಕ್ಕಳಿಗೆ ಹೇಳಲಿಕ್ಕೆ ಆಗಲಿಲ್ಲ, ಮುಂದೆ ಹಾವಾಗಿ ಹುಟ್ಟಿದ. ಮುಂದೆ ಕನಸಿನಲ್ಲಿ ಆ ಮಕ್ಕಳಿಗೆ ಸೂಚನೆ ಕೊಟ್ಟು ಅವರು ಶ್ರಾದ್ದದಲ್ಲಿ 7ನೇ ಅಧ್ಯಾಯನ ಪಾರಾಯಣ ಮಾಡಿಸಿ ಅಂಥ 7ನೇ ಅಧ್ಯಾಯವನ್ನು ಬರುವಂತಹ ವ್ಯಕ್ತಿಗಳಿಗೆ, ಬ್ರಾಹ್ಮಣರಿಗೆ ಒಳ್ಳೆಯ ರೀತಿಯಾಗಿ ನಿಮಂತ್ರಣಾದಿಗಳನ್ನು ಮಾಡಿ ಅವರನ್ನು ಒಂದು ಒಳ್ಳೆಯ ಉಪಚರಿಸಿ ಅವರನ್ನು ಶ್ರಾದ್ದದಲ್ಲಿ ಆತಿಥ್ಯವನ್ನು ಕೊಟ್ಟು ಕಳಿಸುವುದರ ಮೂಲಕ ಯಾರು 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾರೆ ಅವರ ಪಿತೃಗಳಿಗೆಲ್ಲ ಒಳ್ಳೆಯ ಸದ್ಗತಿ ಆಗ್ತದೆ. ಮಾತ್ರವಲ್ಲದೆ ಬೇಕಾದಷ್ಟು ಸಂಪತ್ತು ಸಿಗ್ತದೆ ಎಂಬುದು 7ನೇ ಅಧ್ಯಾಯದ ಸಾರ. ಹರೇ ಶ್ರೀನಿವಾಸ. ಪಿಶಾಚ ಅವಸ್ಥೆಯಲ್ಲಿದ್ದಂಥ 2 ದಂಪತಿಗಳು ಒಂದು ತಾಳೆ ಮರದ ಕೆಳಗಡೆ ಬಂದು ಪರಸ್ಪರ ಮಾತಾಡ್ತಾ ಇರ್ತವೆ, ನಮಗೆ ಇಂಥ ದರಿದ್ರ ಜನ್ಮ ಅಥವಾ ಕೆಟ್ಟ ಜನ್ಮ ಹೇಗೆ ಹೋಗ್ತದೆ ಅಂತ. ಆವಾಗ ಒಂದು ಹೆಣ್ಣು ಪಿಶಾಚಿ ಗಂಡನ ಹತ್ರ ಕೇಳ್ತದೆ, ಅಂದರೆ ಭಗವದ್ಗೀತೆಯಲ್ಲಿ ಕಿಂ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಈ ಅಧ್ಯಾಯ ಅರ್ಜುನನ ಪ್ರಶ್ನಾರೂಪದಲ್ಲಿದೆ. ಅದೇ ರೀತಿಯಲ್ಲಿ ಈ ಹೆಣ್ಣು ಪಿಶಾಚಿ ಕೂಡ ಹೇಳ್ತದೆ, ಇಂಥದ್ದು ಬ್ರಹ್ಮವಿದ್ಯೋಪದೇಶೇನ ವಿನಾಧ್ಯಾತ್ಮ ವಿಚಾರಣ ವಿನಾಕರ್ಮ ವಿಧಿಜ್ಞಾನಾತ್ ಕಥಂ ಮುಚ್ಚೇತ ಸಂಕಟಾತ್ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅದಕ್ಕೆ ಆ ರೀತಿಯಾಗಿ ಗಂಡು ಪಿಶಾಚಿ ಉತ್ತರ ಕೊಟ್ಟಿತ್ತು. ಅದಕ್ಕೆ ಆ ಪ್ರಶ್ನೆ ಹೆಣ್ಣು ಪಿಶಾಚಿ ಕೇಳ್ತದೆ, ಕಿಂ ಬ್ರಹ್ಮ ಕಿಮಧ್ಯಾತ್ಮ ಕರ್ಮ ಪುರುಷೋತ್ತಮ ಅಂತ ಹೇಳ್ತಾ ಗೀತೆಯ 7ನೇ ಅಧ್ಯಾಯದ ಶುರುವಿನ ಮೊದಲ 2 ಪಾದಗಳನ್ನು ಅಂದರೆ ಮೊದಲಾರ್ಧವನ್ನು ಹೇಳಿದ್ರಿಂದಲೇ ಮರದಲ್ಲಿರತಕ್ಕಂತಹ ಒಂದು ರೂಪದಲ್ಲಿರತಕ್ಕಂಥ ಒಬ್ಬ, ಹಾಗೆ ಈ 2 ಬ್ರಹ್ಮ ರಾಕ್ಷಸತ್ವವನ್ನು ಹೊಂದಿದಂತಹ ಪಿಶಾಚಿಗಳಿಗೂ ಕೂಡ ಅವುಗಳ ಆ ಜನ್ಮ ನಿವೃತ್ತಿಯಾಗಿ ಒಳ್ಳೆಯ ಸದ್ಗತಿಯಾಗಿದೆ ಅಂತ ಈ 8ನೇ ಅಧ್ಯಾಯದಿಂದ ಪಾರಾಯಣಕ್ಕೆ ಅಷ್ಟು ಫಲ ಇದೆ ಅಂತ ಪದ್ಮಪುರಾಣ ಹೇಳ್ತಾ ಇದೆ. ಹರೇ ಶ್ರೀನಿವಾಸ. ಅನೇಕ ಪ್ರಕಾರದ ದಾನಗಳನ್ನೆಲ್ಲ ಶಾಸ್ತ್ರ ಹೇಳ್ತಾ ಉಂಟು. ಒಬ್ಬ ರಾಜ ತನ್ನ ದೇಹದಲ್ಲಿರತಕ್ಕಂಥ ರೋಗ ಪರಿಹಾರಕ್ಕೋಸ್ಕರವಾಗಿ ಒಬ್ಬ ಕಾಲಪುರುಷನನ್ನು ಕಬ್ಬಿಣದಿಂದ ನಿರ್ಮಾಣ ಮಾಡಿ ದಾನ ಕೊಡಬೇಕು ಅಂತ ತಿಳಿದವರು ಹೇಳಿದ ಮೇಲೆ ಭರವಸೆ ಹಾಗೆ ಮಾಡಿದ್ದಾನೆ. ಪ್ರತಿಗ್ರಹ ಮಾಡಿದಂತಹ ವ್ಯಕ್ತಿಗೆ ದೊಡ್ಡದಾದಂತಹ ಜ್ವರ ಬಂದಿದೆ, ಹಾಗೆ ತುಂಬ ಆತ ಇನ್ನೇನು ಸಾಯ್ತಾನೆ ಎಂಬಂಥ ಪರಿಸ್ಥಿತಿ ಹೋದ. ಅದೇ ಸಂದರ್ಭದಲ್ಲಿ 9ನೇ ಅಧ್ಯಾಯ ಅಂತೂ ನಿತ್ಯವೂ ಪಾರಾಯಣ ಮಾಡುವ ಹಾಗೆ ಪಾರಾಯಣ ಮಾಡಿದ. ಅಷ್ಟು ಪಾರಾಯಣ ಮಾಡಿದ ಕೂಡಲೇ ಆ ಕಾಲಪುರುಷನ ದೇಹದಲ್ಲಿರತಕ್ಕಂತಹ ಪಾಪಗಳು ಹೆಣ್ಣು ರೂಪ ಮತ್ತು ಗಂಡು ರೂಪದೊಂದು ಹೊರಗೆ ಬರ್ತವೆ. ಈತನ ದೇಹದಲ್ಲಿದ್ದಂತಹ ಜ್ವರಗಳು ಕೂಡ ಅಭಿವ್ಯಕ್ತವಾಗಿ ಕಂಡಿರ್ತದೆ.
ವಿಷ್ಣುದೂತರು ಬರ್ತಾರೆ, ಆ ಪಾಪಗಳನ್ನು ನಾಶ ಮಾಡ್ತಾರೆ, ಈತನ ದೇಹದಲ್ಲಿರ್ತಕ್ಕಂಥ ಜ್ವರವನ್ನು ಕೂಡ ನಾಶಪಡಿಸ್ತಾರೆ. ಈ ರೀತಿಯಾಗಿ 9ನೇ ಅಧ್ಯಾಯವನ್ನು ಪಾರಾಯಣ ಮಾಡುವುದರಿಂದ ಅನೇಕ ಪ್ರಕಾರದ ರೋಗಗಳೆಲ್ಲ ಪರಿಹಾರ ಆಗುವ ಹೊರತ ಬೇಕಾದಷ್ಟು ಒಂದು ಸಾಧನಾನುಷ್ಠಾನಕ್ಕೆ ಯೋಗ್ಯತೆ ಸಿಗ್ತದೆ ಅಂತ ಹೇಳಿದ್ದಾರೆ. ಹರೇ ಶ್ರೀನಿವಾಸ. ಬಾಕೆ ದೇವಸ್ತ್ರೀ ಒಂದು ನದಿ ಒಂದು ಜಲಾಶಯದಲ್ಲಿ ವಿವಸ್ಥಳಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಅದೇ ದೂರ್ವಾಸರು ವಸ್ತ್ರವನ್ನು ಬಂದಾಗ ಸ್ಥಳದಲ್ಲಿ ಕೂಡ ವಸ್ತ್ರ ಧರಿಸುವುದಿಲ್ಲ. ಆಗ ದೂರ್ವಾಸರು ಕಮಲ ಆಗುವ ಹಾಗೆ ಒಂದು ಶಾಪವನ್ನು ಕೊಡ್ತಾರೆ. ಹೀಗೆ ಆ ರೀತಿಯಲ್ಲಿ ಇರತಕ್ಕಂತಹ ಒಂದು ಕಮಲವನ್ನು ಒಬ್ಬ ಶಿವಭಕ್ತನಾಗಿದ್ದವ ಆತ ಕೂಡ ಒಮ್ಮೆ ಗುರುಗಳ ಹಾಸಿಗೆಯಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಆತ ಕೂಡ ಒಂದು ಕೆಟ್ಟವಂತಹ ಹಂಸರೂಪವನ್ನು ಹೊಂದಿರ್ತಾನೆ. ಆ ಪಕ್ಷಿ ಕಮಲವನ್ನು ದಾಟಿ ಆತ ಹೋಗ್ತಾನೆ. ಆತನ ದೇಹ ಕಪ್ಪಾಗ್ತದೆ. ಕಪ್ಪಾದ ಕೂಡಲೇ ಅದನ್ನು ನೋಡಿದಂತಹ ವ್ಯಕ್ತಿಗೆ ಇದು ಯಾಕೆ ಇದು ಒಂದು ಆಶ್ಚರ್ಯ ಎಂಬ ಹಾಗೆ ಕಾಣಿಸ್ತದೆ. ಮುಂದೆ 9ನೇ ಅಧ್ಯಾಯದ 10ನೇ ಅಧ್ಯಾಯದ ಪಾರಾಯಣ ಮಾಡಿದ್ರಿಂದ ಅದನ್ನು ಅಂತಹ ವ್ಯಕ್ತಿಯನ್ನು ದಾಟಿದ್ದಕ್ಕೆ ಆ ಹಂಸದ ದೇಹ ಕಪ್ಪಾಗಿದೆ ಅಂತ ಹೋಗ್ತದೆ. ಹಾಗೆ ಆ ಕಮಲ ರೂಪದಲ್ಲಿರ್ತಕ್ಕಂಥ ಆ ಅಪ್ಸರ ಸ್ತ್ರೀ ಅದನ್ನು 10ನೇ ಅಧ್ಯಾಯವನ್ನು ಪಾರಾಯಣ ಮಾಡಿದಾಗ ಆ ವ್ಯಕ್ತಿಯ ಅದನ್ನು ಕೇಳಿದಂಥ ವ್ಯಕ್ತಿ ಆ ಹಂಸ ರೂಪದಲ್ಲಿದ್ದಂಥ ಕಪ್ಪಾದಂಥ ಹಂಸ ಬೆಳಗಾಗ್ತದೆ. ಮುಂದೆ ಈ ಶರೀರ ಕೂಡ ವಿಶೇಷವಾಗಿ ಆಕೆ ಆ ಹಂಸ ಆ ವ್ಯಕ್ತಿ ಕಮಲವನ್ನು ಹಿಡ್ಕೊಂಡೋಗಿ ಶಿವನಿಗೆ ಅರ್ಪಣೆ ಮಾಡಿದ್ರಿಂದ ಈ ರೀತಿಯಾಗಿ ಮಾಡ್ತದೆ. ಇದಾಗಿ ಅತಿರಿಕ್ತ ದೊಡ್ಡವರನ್ನು ಅತಿಕ್ರಮಣ ಮಾಡಿದರೆ ನಮ್ಮ ಪುಣ್ಯ ಹ್ರಾಸ ಆಗ್ತದೆ. ಹಾಗೆಯೇ ಭಗವದ್ಗೀತೆ ಶ್ರವಣ ಮಾತಿಂದ ಇದೆಲ್ಲ ಪರಿಹಾರ ಆಗ್ತದೆ ಎಂಬುದು ಇದರ ಹರೇ ಶ್ರೀನಿವಾಸ.